ನಮಸ್ಕಾರ ಫ್ರೆಂಡ್ಸ್, ಎಕನಾಮಿಕ್ ಸರ್ವೆಯಲ್ಲಿ ಚಾಪ್ಟರ್ 7 ಅಗ್ರಿಕಲ್ಚರ್ ಮತ್ತು ಅಲೈಡ್ ಆಕ್ಟಿವಿಟಿ ಇನ್ಕ್ಲೂಡಿಂಗ್ ಫುಡ್ ಸೆಕ್ಯೂರಿಟಿ ಪಾರ್ಟ್ 1 ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಪಾರ್ಟ್ 1 ನಲ್ಲಿ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಮಿಷನ್, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನಾ, ನ್ಯಾಷನಲ್ ಮಿಷನ್ ಫಾರ್ ಸಸ್ಟೈನೇಬಲ್ ಅಗ್ರಿಕಲ್ಚರ್, ಸಾಯಿಲ್ ಹೆಲ್ತ್ ಮಿಷನ್, ಪರಂಪರಾಗತ್ ಕೃಷಿ ವಿಕಾಸ ಯೋಜನಾ ಮತ್ತೆ ಕ್ರಾಪ್ ಇನ್ಶೂರೆನ್ಸ್ ಸ್ಕೀಮ್ ಅಲ್ಲಿ ನ್ಯಾಷನಲ್ ಅಗ್ರಿಕಲ್ಚರ್ ಇನ್ಶೂರೆನ್ಸ್ ಸ್ಕೀಮ್, ಮಾಡಿಫೈಡ್ ನ್ಯಾಷನಲ್ ಅಗ್ರಿಕಲ್ಚರ್ ಇನ್ಶೂರೆನ್ಸ್ ಸ್ಕೀಮ್, ವೆದರ್ ಬೇಸ್ಡ್ ಕ್ರಾಪ್ ಇನ್ಶೂರೆನ್ಸ್ ಸ್ಕೀಮ್, ಭೂಚೇತನ, ಭೂ ಸಮೃದ್ಧಿ ಮತ್ತೆ ಸಾವಯವ ಭಾಗ್ಯ ಯೋಜನೆ, ಈ ಎಲ್ಲಾ ಯೋಜನೆಗಳನ್ನು ಪಾರ್ಟ್ 1 ನಲ್ಲಿ ಕವರ್ ಮಾಡ್ತೀನಿ. ಅಗ್ರಿಕಲ್ಚರ್ ಪ್ರೊಡಕ್ಷನ್ ಮತ್ತೆ ಪ್ರಾಡಕ್ಟಿವಿಟಿಯನ್ನು ಹೆಚ್ಚಿಸಲು ಅಗ್ರಿಕಲ್ಚರ್ ಸೆಕ್ಟರ್ ಅಲ್ಲಿ ಟಾರ್ಗೆಟೆಡ್ ಗ್ರೋತ್ ರೇಟ್ ಬಂದು ಶೇಕಡ 4.5% ರಷ್ಟು ಬೆಳವಣಿಗೆಯನ್ನು ಸಾಧಿಸುವುದು. ಲ್ಯಾಂಡ್ ಯುಟಿಲೈಸೇಷನ್ಸ್ ಅಲ್ಲಿ ಸ್ಟಾಟಿಸ್ಟಿಕ್ ಫಾರ್ 2015 ಮತ್ತೆ 15 ಅಲ್ಲಿ ಜಾಗ್ರಫಿಕಲ್ ಏರಿಯಾ ನಮ್ಮ ಸ್ಟೇಟ್ ಬಂದು 190.5 lakh ಹೆಕ್ಟೇರ್ಸ್. ಇದರಲ್ಲಿ 52.7% ಟೋಟಲ್ ಜಾಗ್ರಫಿಕಲ್ ಏರಿಯಾ ಬಂದು ನೆಟ್ ಕ್ರಾಪ್ ಏರಿಯಾ ಆಗಿದೆ. ಮತ್ತೆ ಪರ್ಮನೆಂಟ್ ಪ್ಯಾಸ್ಚರ್ ಗ್ರೇಸಿಂಗ್ ಲ್ಯಾಂಡ್ ಮಿಸಲೇನಿಯಸ್ ಟ್ರೀ ಕ್ರಾಪ್ ಬಂದು ಟೋಟಲ್ ಆಗಿ 6.20% ಆಫ್ ಟೋಟಲ್ ಜಾಗ್ರಫಿಕಲ್ ಏರಿಯಾ. ಫಸ್ಟ್ ಯೋಜನೆ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಮಿಷನ್ ಅಂದ್ರೆ ರಾಷ್ಟ್ರೀಯ ಆಹಾರ ಭದ್ರತಾ ಅಭಿಯಾನ 11th 5-year ಪ್ಲಾನ್ ಅಲ್ಲಿ ಸ್ಟಾರ್ಟ್ ಮಾಡಿದ ಈ ಯೋಜನೆ 12th 5-year ಪ್ಲಾನ್ಗೂ ಮುಂದುವರೆದಿದೆ. 12th 5-year ಪ್ಲಾನ್ ನಲ್ಲಿ ಕೋರ್ ಸೀರಿಯಲ್ಸ್ ಮತ್ತೆ ಕಮರ್ಷಿಯಲ್ ಕ್ರಾಪ್ ಇದರಲ್ಲಿ ಕಾಟನ್ ಮತ್ತೆ ಶುಗರ್ ಕೇನ್ ಪ್ರಾಡಕ್ಟಿವಿಟಿನ ಹೆಚ್ಚಿಸಲು, ಅದರ ಜೊತೆ ರೈಸ್ ಮತ್ತೆ ಪಲ್ಸಸ್ ಕೂಡ ಪ್ರಾಡಕ್ಟಿವಿಟಿನ ಇನ್ಕ್ರೀಸ್ ಮಾಡೋದಕ್ಕೆ ಈ ಮಿಷನ್ ಅಲ್ಲಿ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಮಿಷನ್ ರೈಸ್ ಅಲ್ಲಿ ಮತ್ತೆ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಮಿಷನ್ ಪಲ್ಸಸ್, ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಮಿಷನ್ ಕೋರ್ ಸೀರಿಯಲ್ಸ್ ಯೋಜನೆಗಳನ್ನು ರಾಜ್ಯದಲ್ಲಿ 2016-17 ಅಲ್ಲಿ ಇಂಪ್ಲಿಮೆಂಟ್ ಮಾಡಲಾಗುತ್ತಿದೆ. ನೆಕ್ಸ್ಟ್ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನಾ. ಭಾರತ ಸರ್ಕಾರವು 2007 and 8 ರಲ್ಲಿ ಕೃಷಿಯ ಸಮಗ್ರ ಅಭಿವೃದ್ಧಿಗಾಗಿ ಹಾಗೂ ಕೃಷಿಯ ಪುನಶ್ಚೇತನಗೊಳಿಸಲು ಸೆಂಟ್ರಲ್ ಅಸಿಸ್ಟೆಂಟ್ ಯೋಜನೆ ಅಡಿಯಲ್ಲಿ ಈ ಯೋಜನೆಯನ್ನು ದಟ್ ಈಸ್ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ. ಅಗ್ರಿಕಲ್ಚರ್ ಮತ್ತು ಅಗ್ರಿ ಅಲೈಡ್ ಡಿಪಾರ್ಟ್ಮೆಂಟ್ ಆಫ್ ರಾಷ್ಟ್ರೀಯ ಕೃಷಿ ವಿಕಾಸನ ಯೋಜನೆಯನ್ನು ಇಂಪ್ಲಿಮೆಂಟ್ ಮಾಡಕ್ಕೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅನ್ನು ನೋಡಲ್ ಡಿಪಾರ್ಟ್ಮೆಂಟ್ ಆಗಿ ಕೇಂದ್ರ ಸರ್ಕಾರವು ಆಯ್ಕೆ ಮಾಡಿರುತ್ತದೆ. ಈ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಲ್ಲಿ ಮೇನ್ಲಿ ಕೃಷಿಯ ಸಮಗ್ರ ಅಭಿವೃದ್ಧಿ ಮತ್ತು ಕೃಷಿಯ ಪುನಶ್ಚೇತನಗೊಳಿಸಲು ನ್ಯಾಷನಲ್ ಮಿಷನ್ ಫಾರ್ ಸಸ್ಟೈನೇಬಲ್ ಅಗ್ರಿಕಲ್ಚರ್, ಈ ಯೋಜನೆಯಲ್ಲಿ ಅಗ್ರಿಕಲ್ಚರ್ ಪ್ರಾಡಕ್ಟಿವಿಟಿ ದಟ್ ಈಸ್ ಕೃಷಿ ಉತ್ಪಾದನೆಯನ್ನು ಹೆಚ್ಚಿಸಲು ಕೇಂದ್ರ ಸರ್ಕಾರವು 2014 and 15 ಅಲ್ಲಿ ನ್ಯಾಷನಲ್ ಮಿಷನ್ ಫಾರ್ ಸಸ್ಟೈನೇಬಲ್ ಅಗ್ರಿಕಲ್ಚರ್ ಅನ್ನು ಲಾಂಚ್ ಮಾಡ್ತಾರೆ. ಎಸ್ಪೆಷಲಿ ಬಂದು ರೈನ್ ಫೆಡ್ ಏರಿಯಾದಲ್ಲಿ ಈ ಯೋಜನೆಯಲ್ಲಿ 4 ಸ್ಕೀಮ್ಸ್ ನ ಆಡ್ ಮಾಡ್ತಾರೆ. ದಟ್ ಈಸ್ ನ್ಯಾಷನಲ್ ಮಿಷನ್ ಆನ್ ಮೈಕ್ರೋ ಇರಿಗೇಷನ್, ನ್ಯಾಷನಲ್ ಪ್ರಾಜೆಕ್ಟ್ ಆನ್ ಆರ್ಗ್ಯಾನಿಕ್ ಫಾರ್ಮಿಂಗ್, ಸಾಯಿಲ್ ಹೆಲ್ತ್ ಅಂಡ್ ಫರ್ಟಿಲಿಟಿ, ರೈನ್ ಫೆಡ್ ಏರಿಯಾ ಡೆವಲಪ್ಮೆಂಟ್. ಈ 4 ಯೋಜನೆಗಳನ್ನು ಒಗ್ಗೂಡಿಸಿ ಅದು ನ್ಯಾಷನಲ್ ಮಿಷನ್ ಫಾರ್ ಸಸ್ಟೈನೇಬಲ್ ಅಗ್ರಿಕಲ್ಚರ್ ನ ರೀಸ್ಟ್ರಕ್ಚರ್ ದಟ್ ಈಸ್ ಪುನರ್ರಚಿಸಿ. ಈ ಯೋಜನೆಗಳ ಜೊತೆಯಲ್ಲಿ ಕ್ಲೈಮೇಟ್ ಚೇಂಜ್ ಮತ್ತು ಸಸ್ಟೈನೇಬಲ್ ಅಗ್ರಿಕಲ್ಚರ್, ಪರಂಪರಾಗತ್ ಕೃಷಿ ವಿಕಾಸ ಯೋಜನೆ ಕೂಡ ಇನ್ಕ್ಲೂಡ್ ಆಗುತ್ತೆ ನ್ಯಾಷನಲ್ ಮಿಷನ್ ಫಾರ್ ಸಸ್ಟೈನೇಬಲ್ ಅಗ್ರಿಕಲ್ಚರ್ ಅಲ್ಲಿ. ನ್ಯಾಷನಲ್ ಮಿಷನ್ ಆನ್ ಮೈಕ್ರೋ ಇರಿಗೇಷನ್ ಒಂದು 2003 and 4 ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತಾರೆ. ಇದು ಮೇನ್ಲಿ ಡ್ರಿಪ್ ಮತ್ತೆ ಸ್ಪ್ರಿಂಕಲ್ ಇರಿಗೇಷನ್ ನ ಪ್ರಮೋಟ್ ಮಾಡೋದು. ಮತ್ತೆ ರೈನ್ ಫೆಡ್ ಏರಿಯಾ ಡೆವಲಪ್ಮೆಂಟ್ 2014 and 15 ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತಾರೆ. ನ್ಯಾಷನಲ್ ಮಿಷನ್ ಫಾರ್ ಸಸ್ಟೈನೇಬಲ್ ಅಗ್ರಿಕಲ್ಚರ್ ಮೇನ್ಲಿ ರೈನ್ ಫೆಡ್ ಏರಿಯಾ ಅಲ್ಲಿ ಅಗ್ರಿಕಲ್ಚರ್ ಪ್ರಾಡಕ್ಟಿವಿಟಿ ದಟ್ ಈಸ್ ಕೃಷಿಯ ಉತ್ಪಾದನೆಯನ್ನು ಹೆಚ್ಚಿಸಲು. ನ್ಯಾಷನಲ್ ಮಿಷನ್ ಫಾರ್ ಸಸ್ಟೈನೇಬಲ್ ಅಗ್ರಿಕಲ್ಚರ್ ಅಲ್ಲೇ ಸಾಯಿಲ್ ಹೆಲ್ತ್ ಮಿಷನ್ ಮತ್ತೆ ಪರಂಪರಾಗತ್ ಕೃಷಿ ವಿಕಾಸ ಯೋಜನೆ ಬರುತ್ತೆ. ಅದರಲ್ಲಿ ಫಸ್ಟ್ ಸಾಯಿಲ್ ಹೆಲ್ತ್ ಮಿಷನ್ ಬಂದು ಇದರಲ್ಲಿ ಸಾಯಿಲ್ ಹೆಲ್ತ್ ಮ್ಯಾನೇಜ್ಮೆಂಟ್ ಮತ್ತೆ ಸಾಯಿಲ್ ಹೆಲ್ತ್ ಕಾರ್ಡ್ ಬರುತ್ತೆ. ಸಾಯಿಲ್ ಹೆಲ್ತ್ ಮ್ಯಾನೇಜ್ಮೆಂಟ್ ಅಲ್ಲಿ ನ್ಯೂ ಸಾಯಿಲ್ ಟೆಸ್ಟಿಂಗ್ ಲ್ಯಾಬ್ ನ ಸ್ಥಾಪನೆ ಮಾಡುವುದು ಮತ್ತೆ ಎಕ್ಸಿಸ್ಟಿಂಗ್ ಸಾಯಿಲ್ ಟೆಸ್ಟಿಂಗ್ ಲ್ಯಾಬ್ಸ್ ನ ಸ್ಟ್ರೆಂಥನ್ ಮಾಡೋದು. ಈ ಮಿಷನ್ ಅಲ್ಲೇ ಕೇಂದ್ರ ಸರ್ಕಾರ ಸಾಯಿಲ್ ಹೆಲ್ತ್ ಕಾರ್ಡ್ ಸ್ಕೀಮ್ ನ ಲಾಂಚ್ ಮಾಡ್ತಾರೆ ಅಂಡರ್ ನ್ಯಾಷನಲ್ ಮಿಷನ್ ಫಾರ್ ಸಸ್ಟೈನೇಬಲ್ ಅಗ್ರಿಕಲ್ಚರ್. ಮೇನ್ಲಿ ಇದರಲ್ಲಿ 3 ವರ್ಷಕ್ಕೊಮ್ಮೆ ಎಲ್ಲಾ ರೈತರಿಗೂ ಕಾರ್ಡ್ ಅನ್ನು ಇಶ್ಯೂ ಮಾಡ್ತಾರೆ. ಈ ಸಾಯಿಲ್ ಹೆಲ್ತ್ ಕಾರ್ಡ್ ಅಲ್ಲಿ ನಮಗೆ ಸಾಯಿಲ್ ಟೆಸ್ಟ್ ದಟ್ ಈಸ್ ಸಾಯಿಲ್ ಫರ್ಟಿಲಿಟಿನ ಡಯಾಗ್ನೈಸ್ ಮಾಡಿ ಸಾಯಿಲ್ ಹೆಲ್ತ್ ಕಾರ್ಡ್ ನ ಇಶ್ಯೂ ಮಾಡ್ತಾರೆ. ಕೇಂದ್ರ ಸರ್ಕಾರವು ಶೇಕಡ 60% ಮತ್ತೆ ರಾಜ್ಯ ಸರ್ಕಾರ 40% ವೆಚ್ಚವನ್ನು ಭರಿಸಬೇಕಾಗಿರುತ್ತದೆ ಡ್ಯೂರಿಂಗ್ 2016-17 ಅಲ್ಲಿ. ನೆಕ್ಸ್ಟ್ ಒಂದು ಪರಂಪರಾಗತ್ ಕೃಷಿ ವಿಕಾಸ ಯೋಜನಾ. ಇದು ಕೂಡ ನ್ಯಾಷನಲ್ ಮಿಷನ್ ಆಫ್ ಸಸ್ಟೈನೇಬಲ್ ಅಗ್ರಿಕಲ್ಚರ್ ಅಲ್ಲಿ ಸಾಯಿಲ್ ಹೆಲ್ತ್ ಮ್ಯಾನೇಜ್ಮೆಂಟ್ ಅಂಡರ್ ಹೊಸ ಯೋಜನೆಯಿಂದ
ಪರಂಪರಾಗತ್ ಕೃಷಿ ವಿಕಾಸ ಯೋಜನೆಯನ್ನು 2015 and 16 ಅಲ್ಲಿ ಪ್ರಾರಂಭಿಸಲಾಗಿದೆ. ಇದು ಕೂಡ 60% ಕೇಂದ್ರ ಸರ್ಕಾರ ಮತ್ತೆ 40% ರಾಜ್ಯ ಸರ್ಕಾರ ವೆಚ್ಚವನ್ನು ಭರಿಸಬೇಕಾಗಿರುತ್ತದೆ. ಈ ಯೋಜನೆ ಮೇನ್ ಆಬ್ಜೆಕ್ಟಿವ್ ಬಂದು ಎಕೋ ಫ್ರೆಂಡ್ಲಿ ಮತ್ತೆ ಲೋ ಕಾಸ್ಟ್ ಟೆಕ್ನಾಲಜಿನ ಅಡಾಪ್ಟ್ ಮಾಡೋದು ಮತ್ತೆ ಅದ್ರ ಜೊತೆಯಲ್ಲಿ ಸಾಯಿಲ್ ಹೆಲ್ತ್ ನ ಮೇಂಟೈನ್ ಮಾಡೋದು. ದೆನ್ ಅಗ್ರಿಕಲ್ಚರ್ ಪ್ರೊಡಕ್ಟಿವಿಟಿ ವಿಚ್ ಈಸ್ ಫ್ರೀ ಫ್ರಮ್ ಕೆಮಿಕಲ್ ಮತ್ತೆ ಪೆಸ್ಟಿಸೈಡ್ಸ್ ಸೇಫ್ ಆಗಿ ಪ್ರೊಡ್ಯೂಸ್ ಮಾಡಲಾಗುತ್ತದೆ. ಈ ಯೋಜನೆಯಲ್ಲಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಕೂಡ ಪ್ರಮೋಟ್ ಮಾಡ್ತಾರೆ. ನೆಕ್ಸ್ಟ್ ಟಾಪಿಕ್ ಕ್ರಾಪ್ ಇನ್ಸೂರೆನ್ಸ್ ಸ್ಕೀಮ್. ಅದರಲ್ಲಿ ಫಸ್ಟ್ ಒನ್ ನ್ಯಾಷನಲ್ ಅಗ್ರಿಕಲ್ಚರ್ ಇನ್ಸೂರೆನ್ಸ್ ಸ್ಕೀಮ್ ಅಂದ್ರೆ ರಾಷ್ಟ್ರೀಯ ಕೃಷಿ ವಿಮಾ ಯೋಜನೆ. ಇದರಲ್ಲಿ ಖಾರಿಫ್ 2000 ರಿಂದ 2013 ರವರೆಗೂ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಈಗ 2015 and 16 ರಿಂದ ಮುಂದುವರಿಸಿದೆ. ಈ ಯೋಜನೆಯಲ್ಲಿ ಎಲ್ಲಾ ಫಾರ್ಮರ್ಸ್ ಲೋನಿ ಅಥವಾ ನಾನ್ ಲೋನಿ ರೈತರಿಗೆ ಇನ್ಸೂರೆನ್ಸ್ ಕೊಡುವುದು. ಮೇನ್ಲಿ ಇಲ್ಲಿ ನ್ಯಾಚುರಲ್ ಕೆಲಾಮಿಟೀಸ್ ಇಂದ ಬೆಲೆ ನಷ್ಟ ಪಡೆದ ರೈತರಿಗೆ. ಸೆಕೆಂಡ್ ಒನ್ ಮಾಡಿಫೈಡ್ ನ್ಯಾಷನಲ್ ಅಗ್ರಿಕಲ್ಚರ್ ಇನ್ಸೂರೆನ್ಸ್ ಸ್ಕೀಮ್. ಇದು ನ್ಯಾಷನಲ್ ಅಗ್ರಿಕಲ್ಚರ್ ಇನ್ಸೂರೆನ್ಸ್ ಸ್ಕೀಮ್ ನ ಮಾಡಿಫೈ ಮಾಡಿ ಗವರ್ಮೆಂಟ್ ಆಫ್ ಇಂಡಿಯಾ ಇಂಪ್ಲಿಮೆಂಟ್ ಮಾಡ್ತಾರೆ. ದಟ್ ಈಸ್ ಮಾಡಿಫೈಡ್ ನ್ಯಾಷನಲ್ ಅಗ್ರಿಕಲ್ಚರ್ ಇನ್ಸೂರೆನ್ಸ್ ಸ್ಕೀಮ್ ಅಂತ. 2014 and 15 ಅಲ್ಲಿ ನ್ಯಾಷನಲ್ ಕ್ರಾಪ್ ಇನ್ಸೂರೆನ್ಸ್ ಪ್ರೋಗ್ರಾಮ್ ನ ಮುಖಾಂತರ ಮಾಡಿಫೈಡ್ ನ್ಯಾಷನಲ್ ಅಗ್ರಿಕಲ್ಚರ್ ಇನ್ಸೂರೆನ್ಸ್ ಸ್ಕೀಮ್ ಎಲ್ಲಾ 30 ರಾಜ್ಯಗಳಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಇನ್ಸೂರೆನ್ಸ್ ಪ್ರೋಗ್ರಾಮ್ ಅಲ್ಲೇ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ. ಇದು ಕೇಂದ್ರ ಸರ್ಕಾರವು 2016-17 ಅಲ್ಲಿ ನ್ಯಾಷನಲ್ ಅಗ್ರಿಕಲ್ಚರ್ ಇನ್ಸೂರೆನ್ಸ್ ಸ್ಕೀಮ್ ಮತ್ತೆ ಮಾಡಿಫೈಡ್ ನ್ಯಾಷನಲ್ ಅಗ್ರಿಕಲ್ಚರ್ ಇನ್ಸೂರೆನ್ಸ್ ಸ್ಕೀಮ್ ಯೋಜನೆಗಳನ್ನು ಹಿಂಪಡೆದು ಪ್ರೈಮ್ ಮಿನಿಸ್ಟರ್ ಫಸಲ್ ಬಿಮಾ ಯೋಜನೆ ಎಂಬ ಹೆಸರಿನಿಂದ ಇಂಪ್ಲಿಮೆಂಟ್ ಮಾಡಲಾಗಿದೆ. ಕ್ರಾಪ್ ಇನ್ಸೂರೆನ್ಸ್ ಸ್ಕೀಮ್ ಅಲ್ಲಿ ಥರ್ಡ್ ಒನ್ ವೆದರ್ ಬೇಸ್ಡ್ ಕ್ರಾಪ್ ಇನ್ಸೂರೆನ್ಸ್ ಸ್ಕೀಮ್. ಇದು ಖಾರಿಫ್ 2007 ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತಾರೆ. ಇದು ನ್ಯಾಷನಲ್ ಅಗ್ರಿಕಲ್ಚರ್ ಇನ್ಸೂರೆನ್ಸ್ ಸ್ಕೀಮ್ ಆಲ್ಟರ್ನೇಟಿವ್ ಯೋಜನೆ. ಈ ಯೋಜನೆಯನ್ನು ಭಾರತ ಸರ್ಕಾರವು ರೂಪಿಸಿದ್ದು. ಈ ಯೋಜನೆ ಮೇನ್ಲಿ ಬಂದು ಅಡ್ವರ್ಸ್ ವೆದರ್ ಕಂಡೀಷನ್ ಇಂದ ಬೆಲೆ ನಷ್ಟವನ್ನು ಅನುಭವಿಸಿದ ರೈತರಿಗೆ ಈ ಯೋಜನೆಯಿಂದ ಕಾಂಪನ್ಸೇಟ್ ಮಾಡುತ್ತೆ. ಇದರಲ್ಲಿ ರೈನ್ ಫಾಲ್, ರಿಲೇಟಿವ್ ಹ್ಯುಮಿಡಿಟಿ, ಟೆಂಪರೇಚರ್ ಮತ್ತೆ ವಿಂಡ್ ವೆಲಾಸಿಟಿ ಎಕ್ಸೆಟ್ರಾ ಈ ಯೋಜನೆಯಲ್ಲಿ ಕವರ್ ಆಗುತ್ತೆ. ಬೆಲೆ ಸಾಲ ಪಡೆಯುವ ದಟ್ ಈಸ್ ಲೋನಿ ಫಾರ್ಮರ್ ಗೆ ಕಡ್ಡಾಯವಾಗಿ ಮತ್ತೆ ನಾನ್ ಲೋನಿ ಫಾರ್ಮರ್ ಗೆ ಆಪ್ಷನಲ್. ಇನ್ಸೂರೆನ್ಸ್ ಪರಿಹಾರ ನೀಡುವುದು ಎಲ್ಲಾ ರೆಸ್ಪಾನ್ಸಿಬಿಲಿಟಿ ಇನ್ಸೂರೆನ್ಸ್ ಕಂಪನಿದು. ನೆಕ್ಸ್ಟ್ ಯೋಜನೆ ಭೂಚೇತನ. 2009-10 ರಲ್ಲಿ ಭೂಚೇತನ ಯೋಜನೆಯನ್ನು ಪ್ರಾರಂಭಿಸುತ್ತಾರೆ. ಇದರ ಮುಖ್ಯ ಗುರಿ ಸೆಲೆಕ್ಟೆಡ್ ರೈನ್ಫೆಡ್ ಕ್ರಾಪ್ಸ್ ನ ಅಗ್ರಿಕಲ್ಚರ್ ಪ್ರೊಡಕ್ಟಿವಿಟಿನ ಇನ್ಕ್ರೀಸ್ ಮಾಡೋದಕ್ಕೆ 20% ಹೆಚ್ಚಿಸುವುದು. 2009-10 ಅಲ್ಲಿ ಸ್ಟಾರ್ಟ್ ಮಾಡಿ 2012-13 ವರೆಗೂ ಈ ಯೋಜನೆಯನ್ನ ಇಂಪ್ಲಿಮೆಂಟ್ ಮಾಡುವುದು. ಫೇಸ್ 1 ದಟ್ ಈಸ್ ಮೊದಲೇ ಅಂತನ ಸಕ್ಸಸ್ ಇಂದ ಫೇಸ್ 2 2013 and 14 ಅಲ್ಲಿ ಸ್ಟಾರ್ಟ್ ಮಾಡಿ ಅಪ್ ಟು 2016-17 ವರೆಗೂ ಅಪ್ರೂವ್ ಮಾಡಿದ್ದಾರೆ ಈ ಯೋಜನೆಯಲ್ಲಿ. ಇದರಲ್ಲಿ ಕರ್ನಾಟಕ ಸ್ಟೇಟ್ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್, UAS, ಬ್ಯಾಂಗ್ಳೂರ್ or ಧಾರವಾಡ, ರಾಯಚೂರು ಮತ್ತೆ ಐಕ್ರಿಸ್ಯಾಟ್ ದಟ್ ಈಸ್ ಹೈದರಾಬಾದ್ ಅಲ್ಲಿ ಈ ಪ್ರಾಜೆಕ್ಟ್ ನ ಪಾರ್ಟ್ನರ್ ದಟ್ ಈಸ್ ಭೂಚೇತನ ಯೋಜನೆಗೆ. ಇದರ ಮೇನ್ಲಿ ಅಗ್ರಿಕಲ್ಚರ್ ಪ್ರೊಡಕ್ಟಿವಿಟಿನ 20% ಇನ್ಕ್ರೀಸ್ ಮಾಡೋದು ಇನ್ ಸೆಲೆಕ್ಟೆಡ್ ರೈನ್ ಫೆಡ್ ಕ್ರಾಪ್ಸ್ ಅಲ್ಲಿ. ಭೂ ಸಮೃದ್ಧಿ ಇದನ್ನ ಭೂಚೇತನ ಪ್ಲಸ್ ಅಂತಾನೂ ಕರೀತಾರೆ. ರಾಜ್ಯದ ಗ್ರಾಮೀಣ ಜನರ ಜೀವನಾಧಾರ ದಟ್ ಈಸ್ ಲೈವ್ಲಿಹುಡ್ ನ ಉತ್ತಮಪಡಿಸಲು ಭೂ ಸಮೃದ್ಧಿ ಎಂಬ ಹೊಸ ಯೋಜನೆಯನ್ನು 2013 and 14 ಅಲ್ಲಿ ಆರಂಭಿಸಲಾಗಿದೆ. 2013 and 14 ಇಂದ ಸ್ಟಾರ್ಟ್ ಮಾಡಿ 2016-17 ವರೆಗೂ ದಟ್ ಈಸ್ ಟೋಟಲ್ ಆಗಿ 4 years ಅಲ್ಲಿ ರಾಜ್ಯದ 4 ರೆವೆನ್ಯೂ ಡಿವಿಷನ್ ಅಂದ್ರೆ ಪ್ರತಿ ಡಿವಿಷನ್ ಅಲ್ಲಿ ಒಂದು ಜಿಲ್ಲೆ ಅಂತೆ ತುಮಕೂರು, ರಾಯಚೂರು, ಚಿಕ್ಕಮಂಗ್ಳೂರ್ ಮತ್ತೆ ಬಿಜಾಪುರ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಐಕ್ರಿಸ್ಯಾಟ್ ಅಂದ್ರೆ ಇಂಟರ್ನ್ಯಾಷನಲ್ ಕ್ರಾಪ್ಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಫಾರ್ ದಿ ಸೆಮಿ ಆರಿಡ್ ಟ್ರಾಪಿಕ್. ಈ ಸಂಸ್ಥೆಯು CGIAR ಸಂಸ್ಥೆಗಳ ಪರವಾಗಿ ನೋಡಲ್ ಏಜೆನ್ಸಿ ದಟ್ ಈಸ್ ನೋಡಲ್ ಸಂಸ್ಥೆಯಾಗಿ ನೇಮಕಗೊಂಡಿದ್ದು ಮೇನ್ಲಿ CGIAR ಸಂಸ್ಥೆಗಳಿಂದ ಈ ಯೋಜನೆಯನ್ನು ಇಂಪ್ಲಿಮೆಂಟ್ ಮಾಡುವುದು. 2015 and 16 ಅಲ್ಲಿ ಅಡಿಷನಲ್ ಆಗಿ 4 ಕಂದಾಯ ವಿಭಾಗಗಳು ದಟ್ ಈಸ್ ಬೀದರ್, ಚಿಕ್ಕಬಳ್ಳಾಪುರ, ಧಾರವಾಡ, ಉಡುಪಿ ಜಿಲ್ಲೆಗಳನ್ನು ಸೇರ್ಪಡಿಸಲಾಗಿದೆ. ಈ ಪಾಠದಲ್ಲಿ ಕೃಷಿ ಭಾಗ್ಯ ಕೂಡ ಬರುತ್ತೆ. ಟಾಪಿಕ್ ನ ಆಲ್ರೆಡಿ ನಾನು ಬಜೆಟ್ ಮತ್ತೆ ಪ್ರೋಗ್ರಾಮ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಕೃಷಿ ಭಾಗ್ಯ ಯೋಜನೆ. ನೆಕ್ಸ್ಟ್ ಲಾಸ್ಟ್ ಟಾಪಿಕ್ ಬಂದು ಸಾವಯವ ಭಾಗ್ಯ ಯೋಜನೆ. 2013 and 14 ಅಲ್ಲಿ ಇನಿಶಿಯೇಟ್ ಮಾಡ್ತಾರೆ ಈ ಯೋಜನೆಯನ್ನು. ಈ ಹಿಂದೆ ಆರ್ಗ್ಯಾನಿಕ್ ಗ್ರಾಮ ಅಥವಾ ಸ್ಥಳ ಯೋಜನೆಯನ್ನು ಸಾವಯವ ಯೋಜನೆಯಲ್ಲಿ ಎಕ್ಸ್ಟೆನ್ಷನ್ ಮಾಡಿದ್ದಾರೆ. ಇದರಲ್ಲಿ ಒಳ್ಳೆ ಮಾರುಕಟ್ಟೆಯ ಸಂಪರ್ಕ ಕಲ್ಪಿಸಲು ಹಾಗೂ ಉತ್ತಮ ಮಾರುಕಟ್ಟೆಯ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಈ ಯೋಜನೆಯಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಈ ಟೆಂಡರಿಂಗ್ ಮುಖಾಂತರ NGO ಸೆಲೆಕ್ಟ್ ಮಾಡಿರುವ ಪ್ರತಿ ತಾಲೂಕಿನಲ್ಲಿ 100 ಹೆಕ್ಟೇರ್ಸ್ ಪ್ರದೇಶಗಳನ್ನು ಆರ್ಗ್ಯಾನಿಕ್ ಫಾರ್ಮಿಂಗ್ ದಟ್ ಈಸ್ ಸಾವಯವ ಕೃಷಿ ಪದ್ಧತಿಗೆ ಅಳವಡಿಸುವ ಜವಾಬ್ದಾರಿಯನ್ನು ನೀಡಲಾಗಿರುವುದು. ರಿಮೈನಿಂಗ್ ಯೋಜನೆಯನ್ನು ನಾನು ಪಾರ್ಟ್ 2 ಅಲ್ಲಿ ಕಂಟಿನ್ಯೂ ಮಾಡ್ತೀನಿ. ಪ್ಲೀಸ್ ವಿಡಿಯೋನ ಶೇರ್ ಮಾಡಿ, ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.